ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ರವೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ನೈಟೇ ರವೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೆ. ಮತ್ತು ಗ್ರೋಸರೀಸ್ ಎಲ್ಲ ರೀಫಿಲ್ ಮಾಡಿದೆ. ನಾನು ದೊಡ್ಡದಕ್ಕೊಂದು ಬಾಕ್ಸು ಸಣ್ಣದಕ್ಕೊಂದು ಬಾಕ್ಸು ಅಂತ ಇಟ್ಟಿಲ್ಲ. ಈ ರೀತಿ ರೀಫಿಲ್ ಮಾಡಿಬಿಟ್ಟು ಪ್ಯಾಕೆಟ್ಸ್ನೆಲ್ಲ ಲಾಕ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋತೀನಿ. ಯಾಕೆಂದರೆ ಹುಳ ಆಡಲ್ಲ ಅಂದ್ಬಿಟ್ಟು. ನಾನು ಈಗ ನೆಕ್ಸ್ಟ್ ಏನು ಬಾಕ್ಸ್ ತೋರಿಸಿ, ಇದಂತೂ ತುಂಬಾ ವರ್ಸ್ಟ್ ಪ್ರಾಡಕ್ಟು. ಇದರಲ್ಲಿ ಏನು ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೆ, ಹುಳ ಇರುವೆ ಎಲ್ಲ ಹೋಗಿತ್ತು. ಅಷ್ಟು ಡ್ರೈ ಫ್ರೂಟ್ಸ್ ಕೂಡ ವೇಸ್ಟ್ ಆಯಿತು. ನಾನು ಚಟ್ನಿಗೂ ಕೂಡ ಎಲ್ಲ ಹುರಿದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ನೈಟ್ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ಕೋತಾ ಇದ್ದೆ. ಕೊತ್ತಂಬರಿ ಸೊಪ್ಪುಗಳು ಅಷ್ಟೇ ಈ ರೀತಿ ಕವರಲ್ಲಿ ಇಡೋದ್ರಿಂದ ಅಟ್ಲೀಸ್ಟ್ 5 days ಆದರೂ ಅಥವಾ 1 week ಆದ್ರೂ ಬರುತ್ತೆ. ನಾವು ಅದೇನೇ ಬಾಕ್ಸಲ್ಲಿ ಇಡೋದ್ರಿಂದ ಏನು ಫ್ರಿಡ್ಜ್ ಬಾಕ್ಸ್ ಅಂತ ಬರುತ್ತಲ್ಲ, ಅದರಲ್ಲಿ ಕೆಳಗಡೆ ಒಂದು ಟಿಶ್ಯೂ ಮೇಲೆ ಒಂದು ಟಿಶ್ಯೂ ಹಾಕಿಡಬೇಕು. ಇಲ್ಲಾಂದರೆ ತುಂಬಾ ನೀರಾಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೋಸಂಬರಿ, ಲಂಚ್ಗೆ ಇಡ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ತುಂಬಾ ವೆಜ್ಜೀಸ್ ಹಾಕೊಂಡು ಮಾಡಿಕೊಂಡ್ರೆ ಸಲಾಡ್ ಥರನೇ ಇರುತ್ತೆ. ನೆಕ್ಸ್ಟು ರವೆ ಇಡ್ಲಿ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಮೊಸರು ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂದ್ಬಿಟ್ಟು. ನಾವೇನಾದರೂ ಹಾಲು ತುಂಬಾ ಉಳ್ಕೊಂಡಿದ್ರೆ ಆವಾಗ ಈ ರೀತಿ ಮೊಸರು ಇಡ್ಲಿ ಮಾಡ್ಕೋಬೋದು. ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ. ಕಾಯಿ ಕೂಡ ರಾತ್ರಿನೇ ತುರಿದಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕಿ ಚಟ್ನಿ ಕೂಡ ಮಾಡಿಕೊಂಡೆ. ಮತ್ತು ಇದಾಗಿತ್ತು ನನ್ನ ಲಂಚ್ ಬಾಕ್ಸಸ್.